ಒಬ್ಬ ಬೀದಿಯಲ್ಲಿರುವ ಹುಡುಗ ಚಕ್ರವರ್ತಿಯಾಗೋಕೆ ಸಾಧ್ಯನಾ? ಯಾವುದೇ ಆರ್ಮಿ ಇಲ್ಲದೆ, ಹಣ ಇಲ್ಲದೆ ಜಗತ್ತಿನ ಅತಿ ದೊಡ್ಡ ಸಾಮ್ರಾಜ್ಯವನ್ನ ಸೋಲಿಸೋಕೆ ಸಾಧ್ಯನಾ? ಲಾಜಿಕ್ ಪ್ರಕಾರ ಸಾಧ್ಯ ಇಲ್ಲ. ಆದರೆ 2300 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಈ ಲಾಜಿಕ್ಕನ್ನೇ ಚಾಲೆಂಜ್ ಮಾಡಿದರು. ಅವರೇ ಆಚಾರ್ಯ ಚಾಣಕ್ಯ. ನೋಡಿ, ನಾವೆಲ್ಲ ಅನ್ಕೊಂಡಿದ್ದೀವಿ ಚಾಣಕ್ಯ ಅಂದರೆ ಬರೀ ಪಾಲಿಟಿಕ್ಸ್ ಅಂತ. ತಪ್ಪು. ಅವರು ಜಗತ್ತಿನ ಮೊದಲ ಮಾಸ್ಟರ್ ನ್ಯೂರೋ ಸೈಂಟಿಸ್ಟ್. ಅವ್ರಿಗೆ ಗೊತ್ತಿತ್ತು ಯುದ್ಧ ನಡೆಯೋದು ಭೂಮಿ ಮೇಲಲ್ಲ, ಮನುಷ್ಯನ ತಲೆಯಲ್ಲಿ ಅಂತ. ಇವತ್ತು ನಾನು ಚಾಣಕ್ಯರ ಅದೇ ಟೆಕ್ನಿಕ್ಗಳನ್ನು ಬಳಸಿ ನಿಮ್ಮ ಬ್ರೈನನ್ನು ರೀವೈರ್ ಮಾಡ್ತೀನಿ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಪೂರ್ತಿ ಚೇಂಜ್ ಆಗಿರುತ್ತೆ. ಲೆಟ್ಸ್ ಹ್ಯಾಕ್ ಯುವರ್ ಬ್ರೈನ್. ಒಬ್ಬ ಸಾಮಾನ್ಯ ಹುಡುಗ ಚಂದ್ರಗುಪ್ತನಿಗೆ ಚಾಣಕ್ಯರು ಮೊದಲು ಕಲಿಸಿದ್ದು ಕತ್ತಿವರಸೆ ಅಲ್ಲ, ದೃಷ್ಟಿ. ಚಾಣಕ್ಯರು ಹೇಳ್ತಾರೆ, ಉದ್ಯಮೇನೈವ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಹಿ ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ. ಇದರ ಅರ್ಥ ಸಿಂಪಲ್. ಮಲಗಿರೋ ಸಿಂಹದ ಬಾಯಿಗೆ ಜಿಂಕೆ ಬಂದ್ಬೀಳಲ್ಲ. ನಾವಿದನ್ನು ಓದಿದ ತಕ್ಷಣ ಏನಂತೀವಿ? ಓಹ್, ಅಂದ್ರೆ ನಾನು ಸಿಕ್ಕಾಪಟ್ಟೆ ಕಷ್ಟಪಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಆದ್ರನಿಲ್ಲಿ ಚಾಣಕ್ಯ ಇಲ್ಲಿ ಬರೀ ಕಷ್ಟದ ಬಗ್ಗೆ ಹೇಳ್ತಿಲ್ಲ, ಅವರು ಗಮನ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ಸಿಂಹ ಬೇಟೆ ಆಡಬೇಕು ಅಂದರೆ ಅದು ಸುಮ್ಮನೆ ಕಾಡಿನಲ್ಲಿ ಓಡಾಡಲ್ಲ. ಅದು 1000 ಮರಗಳ ಮಧ್ಯೆ, ಕುರುಚಲು ಗಿಡಗಳ ಮಧ್ಯೆ ಅಡಗಿರೋ ಜಿಂಕೆಯನ್ನ ಮಾತ್ರ ಸ್ಕ್ಯಾನ್ ಮಾಡುತ್ತೆ. ಅದಕ್ಕೆ ಆ ಟೈಮಲ್ಲಿ ಜಿಂಕೆ ಬಿಟ್ಟು ಬೇರೆ ಏನೂ ಕಾಣಲ್ಲ. ನಮ್ಮ ಮೆದುಳು ಕೂಡ ಸೇಮ್ ಆ ಸಿಂಹದ ತರಹನೇ ಕೆಲಸ ಮಾಡುತ್ತೆ. ನಮ್ಮ ಮೆದುಳಿನಲ್ಲಿ ಒಂದು ಫಿಲ್ಟರ್ ಇದೆ, ಅದೇ RAS, ರೆಟಿಕ್ಯುಲಾರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಈ ಉದಾಹರಣೆ ನೋಡಿ. ನೀವು ಹೊಸದಾಗಿ ಒಂದು ಬೈಕ್, ಎಕ್ಸಾಂಪಲ್ ರಾಯಲ್ ಎನ್ಫೀಲ್ಡ್ ತಗೋಬೇಕು ಅಂದ್ಕೊಂಡ್ರೆ ಸಾಕು. ಅದೇ ದಿನ ಸಂಜೆ ನೀವು ರೋಡ್ಗೆ ಬನ್ನಿ, ನಿಮಗೆ ರೋಡ್ ಮೇಲೆ ಬರೀ ರಾಯಲ್ ಎನ್ಫೀಲ್ಡ್ಗಳೇ ಕಾಣೋಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಟ್ರಾಫಿಕ್ನಲ್ಲಿ ಸಾವಿರಾರು ಶಬ್ದ ಇದ್ದರೂ ನಿಮ್ಮ ಕಿವಿಗೆ ಆ ಬೈಕ್ನ ಡುಗ್ 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 ಸೌಂಡ್ ಮಾತ್ರ ಪರ್ಫೆಕ್ಟಾಗಿ ಕೇಳಿಸುತ್ತೆ. ನಿಮ್ಮ ಫ್ರೆಂಡ್ ಬೈಕ್ ಬಗ್ಗೆ ಮಾತಾಡಿದರೆ ತಕ್ಷಣ ಕಿವಿ ನೆಟ್ಟಗಾಗುತ್ತೆ. ಯಾಕೆ ಹೀಗೆ? ರಾತ್ರೋರಾತ್ರಿ ಊರಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಫ್ರೀಯಾಗಿ ಬೈಕ್ ಹಂಚಿದ್ರಾ? ಖಂಡಿತ ಇಲ್ಲ. ಆ ಬೈಕ್ಗಳು ಮೊದಲು ಇದ್ವು, ಆದರೆ ನಿಮ್ಮ ಬ್ರೈನ್ ಅದನ್ನು ಇಗ್ನೋರ್ಡ್ ಡಾಟಾ ಅಂದರೆ ಬೇಡದ ಕಸ ಅಂತ ಡಿಲೀಟ್ ಮಾಡ್ತಿತ್ತು. ಯಾವಾಗ ನೀವು ನನಗೆ ಇದು ಬೇಕು ಅಂತ ಬಲವಾಗಿ ಅನ್ಕೊಂಡ್ರೋ ನಿಮ್ಮ RAS ಆಕ್ಟಿವೇಟ್ ಆಯಿತು. ಅದು ನಿಮ್ಮ ಕಣ್ಣಿಗೆ ಒಂದು ಫಿಲ್ಟರ್ ಹಾಕಿದೆ. ಇದೇ ಟೆಕ್ನಿಕ್ ನಿಮ್ಮ ಸಕ್ಸಸ್ಗೂ ಅಪ್ಲೈ ಆಗುತ್ತೆ. ಬರೀ ನಾನು ಗೆಲ್ಲಬೇಕು ಅನ್ಬೇಡಿ, ಬ್ರೈನ್ಗೆ ಅದು ಅರ್ಥ ಆಗಲ್ಲ. ಬಿ ಸ್ಪೆಸಿಫಿಕ್. ನಾನು ಡಿಸೆಂಬರ್ 31 ಒಳಗೆ ಈ ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕು, ಅಥವಾ ನನ್ನ ಬಿಸ್ನೆಸ್ 1 ಲಕ್ಷ ಲಾಭ ಮಾಡಲೇಬೇಕು. ಯಾವಾಗ ನೀವು ಬೈಕ್ ತರಹ ಈ ಗುರಿಯನ್ನು ಫಿಕ್ಸ್ ಮಾಡ್ತೀರೋ, ನಿಮ್ಮ RAS ಆಟೋಮ್ಯಾಟಿಕ್ ಆಗಿ ದಾರಿಯಲ್ಲಿರುವ ಆಪರ್ಚುನಿಟೀಸ್ನ ಸ್ಕ್ಯಾನ್ ಮಾಡೋಕೆ ಶುರು ಮಾಡುತ್ತೆ. ಬೇರೆಯವರಿಗೆ ಸಮಸ್ಯೆ ಕಾಣುತ್ತೆ, ನಿಮಗೆ ಅವಕಾಶ ಕಾಣುತ್ತೆ. ಸ್ಟಾಪ್ ಡ್ರೀಮಿಂಗ್, ಸ್ಟಾರ್ಟ್ ಕಮಾಂಡಿಂಗ್ ಯುವರ್ ಬ್ರೈನ್. ಓಕೆ, ಈಗ ಗುರಿ ಫಿಕ್ಸ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀವಿ? ನುಗ್ಬಿಡ್ತೀವಿ ಅಲ್ವಾ? ಅಲ್ಲೇ ನಾವು ಸೋಲೋದು. ಚಾಣಕ್ಯರು ಯಾವತ್ತೂ ಪಾಸಿಟಿವ್ ಥಿಂಕಿಂಗ್ ಮಾಡ್ತಿರ್ಲಿಲ್ಲ. ಅವರು ಮಾಡ್ತಿದ್ದಿದ್ದು ನೆಗೆಟಿವ್ ವಿಜುವಲೈಸೇಷನ್. ಶಾಕ್ ಆಯ್ತಾ? ಕೇಳಿ. ಅವ್ರು ಹೇಳ್ತಾರೆ, ಕಹ ಕಾಲಹ ಕಾನಿ ಮಿತ್ರಾಣಿ ಕೋ ದೇಶಃ ಕೌ ವ್ಯಯಾಗಮೌ. ಅಂದರೆ ಸಮಯ ಯಾವುದು, ನನ್ನ ಶತ್ರು ಯಾರು, ನಾನು ಎಲ್ಲಿ ಎಡವಬಹುದು. ಇದನ್ನೇ ಇವತ್ತು ಮಾಡರ್ನ್ ಸೈನ್ಸ್ನಲ್ಲಿ ಪ್ರೀ ಮಾರ್ಟಮ್ ಅನಾಲಿಸಿಸ್ ಅಂತಾರೆ. ಅಂದರೆ ಒಂದು ಬಿಸ್ನೆಸ್ ಶುರು ಮಾಡೋ ಮುಂಚೆನೇ ಇದು ಫೇಲ್ ಆಗಿದೆ ಅಂತ ಊಹಿಸ್ಕೊಂಡು ಯಾಕೆ ಫೇಲ್ ಆಯಿತು ಅಂತ ಕಾರಣ ಹುಡುಕೋದು. ಪ್ರತಿಯೊಬ್ಬರು ಗೆಲ್ಲೋದು ಹೇಗೆ ಅಂತ ಪ್ಲಾನ್ ಮಾಡ್ತಾರೆ, ಆದರೆ ಚಾಣಕ್ಯ ಸೋಲೋದು ಹೇಗೆ ಅಂತ ಯೋಚಿಸ್ತಿದ್ರು. ದ ಸೈಕಾಲಜಿ ಹ್ಯಾಕ್. ನಿಮ್ಮ ಮುಂದಿನ ಪ್ರಾಜೆಕ್ಟ್ ಶುರು ಮಾಡೋ ಮುಂಚೆ ಒಂದು ಪೇಪರ್ ತಗೊಳ್ಳಿ. ಊಹಿಸಿ, ಇವತ್ತಿಗೆ ಸರಿಯಾಗಿ 6 ತಿಂಗಳು ಕಳೆದಿದೆ ಮತ್ತು ನನ್ನ ಈ ಪ್ರಾಜೆಕ್ಟ್ ಹೀನಾಯವಾಗಿ ಫೇಲ್ ಆಗಿದೆ. ಈಗ ಬರೆಯಿರಿ, ಏಕೆ ಫೇಲ್ ಆಯಿತು? ನಾನು ಸೋಮಾರಿತನ ಮಾಡಿದ್ನಾ, ಅಥವಾ ನನಗೆ ಸರಿಯಾದ ನಾಲೆಜ್ ಇರಲಿಲ್ವಾ, ಅಥವಾ ನಾನು ದುಡ್ಡು ಹಾಳು ಮಾಡಿದ್ನಾ? ಈಗ ನಿಮಗೆ ನಿಮ್ಮ ವೀಕ್ನೆಸ್ಗಳು ಕಣ್ಮುಂದೆ ಇದೆ. ಇದನ್ನೇ ಚಾಣಕ್ಯ ತಂತ್ರ ಅಂತಾರೆ. ಸಾಲ್ವ್ ದ ಪ್ರಾಬ್ಲಮ್ ಬಿಫೋರ್ ಇಟ್ ಹ್ಯಾಪನ್ಸ್. ಗೆಲ್ಲುವವನು ಪ್ಲಾನ್ ಎ ಮಾಡ್ತಾನೆ, ಲೆಜೆಂಡ್ ಪ್ಲಾನ್ ಬಿ ರೆಡಿ ಇಟ್ಕೊಳ್ತಾನೆ. ಡೋಂಟ್ ಪ್ಲಾನ್ ಟು ವಿನ್, ಪ್ಲಾನ್ ನಾಟ್ ಟು ಲೂಸ್. ಇದೆ, ಪ್ಲಾನ್ ಇದೆ,
ಆದರೆ ರಿಯಲ್ ವಿಲನ್ ಯಾರು ಗೊತ್ತಾ? ಡಿಸ್ಟ್ರಾಕ್ಷನ್. ಚಾಣಕ್ಯರು ಒಂದು ಮಾತು ಹೇಳ್ತಾರೆ, ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಂ ಪರಿಷೇವತೆ. ಅಂದರೆ ಯಾರು ಫೋಕಸ್ ಬಿಟ್ಟು ಎಲ್ಲದರ ಹಿಂದೆ ಓಡ್ತಾನೋ ಅವನು ಎಲ್ಲವನ್ನೂ ಕಳೆದುಕೊಳ್ತಾನೆ. ಇವತ್ತಿನ ಜೆನ್ ಝಿ ಭಾಷೆಯಲ್ಲಿ ಹೇಳೋದಾದರೆ, ಸ್ಟಾಪ್ ಮಲ್ಟಿಟಾಸ್ಕಿಂಗ್. ನೀವೊಮ್ಮೆ ರೀಲ್ಸ್ ನೋಡಿ, ಒಮ್ಮೆ ಕೆಲಸ ಮಾಡಿ, ಒಮ್ಮೆ ಚಾಟ್ ಮಾಡಿದರೆ ನಿಮ್ಮ ಬ್ರೈನ್ನಲ್ಲಿ ಅಟೆನ್ಷನ್ ರೆಸಿಡ್ಯೂ ಉಳಿಯುತ್ತೆ. ಅಂದರೆ ನಿಮ್ಮ ಬ್ರೈನ್ ಇನ್ನೂ ಹಳೆ ರೀಲ್ಸ್ ಬಗ್ಗೆ ಯೋಚಿಸ್ತಾ ಇರುತ್ತೆ, ನೀವು ಅಷ್ಟರಲ್ಲಿ ಕೆಲಸಕ್ಕೆ ಜಂಪ್ ಆಗಿರ್ತೀರಾ. ಇದರಿಂದ ನಿಮ್ಮ IQ 10 ಪಾಯಿಂಟ್ಸ್ ಡೌನ್ ಆಗುತ್ತೆ. ಚಾಣಕ್ಯ ಚಂದ್ರಗುಪ್ತನಿಗೆ ಹೇಳಿಕೊಟ್ಟಿದ್ದು ಏಕಾಗ್ರತಾ, ಅಂದರೆ 1 ಪಾಯಿಂಟೆಡ್ ಫೋಕಸ್. ದಿನಕ್ಕೆ 4 ಗಂಟೆ ಫೋನ್ ಸ್ವಿಚ್ ಆಫ್ ಮಾಡಿ ಒಂದೇ ಕೆಲಸ ಮಾಡಿ. ಅದನ್ನೇ ಡೀಪ್ ವರ್ಕ್ ಅಂತಾರೆ. 1 ಗಂಟೆಯ ಡೀಪ್ ವರ್ಕ್ 10 ಗಂಟೆಯ ನಾರ್ಮಲ್ ವರ್ಕಿಗೆ ಸಮಾನ. ಫೋಕಸ್ ಸಿಕ್ತು. ಆದರೆ ರಿಯಲ್ ಲೈಫ್ನಲ್ಲಿ ಯಾರಾದರೂ ಬಂದು ಅವಮಾನ ಮಾಡಿದರೆ ತಕ್ಷಣ ರಕ್ತ ಕುದಿಯುತ್ತೆ ಅಲ್ವಾ? ಅಲ್ಲೇ ನಾವು ಸೋಲೋದು. ಚಾಣಕ್ಯ ನೀತಿ ಹೇಳುತ್ತೆ, ಜಿತೇಂದ್ರಿಯಸ್ಯ ನೃಪತೇಹೇ ಇಂದ್ರಿಯಾಣೀವ ಶತ್ರವಃ. ಅಂದರೆ ನಿನ್ನ ಎಮೋಷನ್ಸ್ ನಿನ್ನ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಅದೇ ನಿನ್ನ ಮೊದಲ ಶತ್ರು. ಇದರ ಸೈಂಟಿಫಿಕ್ ರೀಸನ್ ಏನು? ಅಮಿಗ್ಡಾಲ ಹೈಜಾಕ್. ಚಾಣಕ್ಯರಿಗೆ ನಂದರಾಜ ತುಂಬಿದ ಸಭೆಯಲ್ಲಿ ಜುಟ್ಟು ಹಿಡಿದು ಹೊರಗೆ ಹಾಕಿದಾಗ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ಆದರೆ ಅವರು ಅಲ್ಲಿ ಕತ್ತಿ ಎತ್ತಿಲ್ಲ, ಅಳ್ಳಿಲ್ಲ, ಸುಮ್ಮನೆ ತಮ್ಮ ಶಿಖೆಯನ್ನ ಬಿಚ್ಚಿದರು. ಚಾಣಕ್ಯರ ಹೇಳುವ ಮಾತು, ಕೋಪೋ ಹಿ ಶತ್ರು ಪ್ರಥಮೋ ನರಾಣಾಂ. ಮನುಷ್ಯನ ಮೊದಲ ಶತ್ರು ಅವನದೇ ಕೋಪ. ಸೈನ್ಸ್ ಪ್ರಕಾರ ನಮಗೆ ಕೋಪ ಬಂದಾಗ ನಮ್ಮ ಮೆದುಳಿನ ಅಮಿಗ್ಡಾಲಾ ಅನ್ನೋ ಭಾಗ ಹೈಜಾಕ್ ಆಗತ್ತೆ. ಆಗ ನಮ್ಮ ಲಾಜಿಕಲ್ ಬ್ರೈನ್ ಸ್ವಿಚ್ ಆಫ್ ಆಗತ್ತೆ. ಅದಕ್ಕೆ ಕೋಪದಲ್ಲಿ ನಾವು ಆಡುವ ಮಾತು ನಮಗೆ ನೆನಪಿರಲ್ಲ. ದ ಸೈಕಾಲಜಿ ಹ್ಯಾಕ್. ಯಾವಾಗ ನಿಮಗೆ ವಿಪರೀತ ಕೋಪ ಬರುತ್ತೋ ಅಥವಾ ಅವಮಾನ ಆಗುತ್ತೋ, ದ 10 ಸೆಕೆಂಡ್ ಪಾಸ್ ಬಳಸಿ. ಬಾಯಿಂದ ಮಾತು ಬರುವ ಮುಂಚೆ 10 ಎಣಿಸಿ. ಆಗ ರಕ್ತ ಸಂಚಾರ ಅಮಿಗ್ಡಾಲಾದಿಂದ ವಾಪಸ್ ಲಾಜಿಕಲ್ ಬ್ರೈನ್ಗೆ ಬರುತ್ತೆ. ಚಾಣಕ್ಯರಂತೆ ನಿಮ್ಮ ಅವಮಾನವನ್ನು ರಿಯಾಕ್ಷನ್ ಆಗಿ ವೇಸ್ಟ್ ಮಾಡಬೇಡಿ. ಅದನ್ನು ಮೋಟಿವೇಶನ್ ಆಗಿ ಕನ್ವರ್ಟ್ ಮಾಡಿ. ಡೋಂಟ್ ರಿಯಾಕ್ಟ್, ರೆಸ್ಪಾಂಡ್. ಚಾಣಕ್ಯರು ಹೇಳ್ತಾರೆ, ಕಾಲಃ ಪಚತಿ ಭೂತಾನಿ, ಟೈಮ್ ಕುಕ್ಸ್ ಎವ್ರಿಥಿಂಗ್. ಯಾರು ಸಮಯದ ಜೊತೆ ಬದಲಾಗಲ್ವೋ ಅವರು ಇತಿಹಾಸವಾಗ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದು ಚಂಡಮಾರುತ. ಒಂದು ದೊಡ್ಡ ಚಂಡಮಾರುತ ಬಂದಾಗ ಕಾಡಿನಲ್ಲಿರುವ ದೈತ್ಯ ಮರ ಹೇಳುತ್ತೆ, ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ತಲೆಬಾಗೋದಿಲ್ಲ. ರಿಸಲ್ಟ್, ಬಿರುಗಾಳಿ ಆ ಮರವನ್ನ ಬುಡ ಸಮೇತ ಕಿತ್ತು ಹಾಕುತ್ತೆ, ಮುರಿದು ಬಿಸಾಕುತ್ತೆ. ಆದರೆ ಅದರ ಕಾಲಿನ ಕೆಳಗಿರುವ ಸಣ್ಣ ಹುಲ್ಲು, ಅದು ಗಾಳಿ ಬಂದಾಗ ಬಾಗುತ್ತೆ. ಗಾಳಿ ಹೋದ ಮೇಲೆ ಮತ್ತೆ ಎದ್ದು ನಿಲ್ಲುತ್ತೆ. ದೈತ್ಯ ಮರ ಸತ್ತೋಯ್ತು, ಆದರೆ ವೀಕ್ ಆಗಿರೋ ಹುಲ್ಲು ಬದುಕುಳಿತು. ಡಾರ್ವಿನ್ ಹೇಳಿದ್ದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಲ್ಲ, ಸರ್ವೈವಲ್ ಆಫ್ ದ ಮೋಸ್ಟ್ ಅಡ್ಯಾಪ್ಟಬಲ್. ನಿಮ್ಮ ಅಹಂಕಾರ ಆ ಮರದ ತರಹ ಇದ್ರೆ ಲೈಫ್ ನಿಮ್ಮನ್ನ ಮುರಿಯುತ್ತೆ. ದ ಹ್ಯಾಕ್. ಚಾಣಕ್ಯರ ಸೂತ್ರ, ಪ್ರಿನ್ಸಿಪಲ್ಸ್ ಶುಡ್ ಬಿ ರಿಜಿಡ್, ಪ್ಲಾನ್ಸ್ ಶುಡ್ ಬಿ ಫ್ಲೆಕ್ಸಿಬಲ್. ನಿಮ್ಮ ಗುರಿ ಬದಲಾಗಬಾರ್ದು, ಆದರೆ ದಾರಿ ಬದಲಾಗಬಹುದು. ಪ್ಲಾನ್ ಎ ಫೇಲ್ ಆದರೆ ಪ್ಲಾನ್ ಬಿ ರೆಡಿ ಇರಲಿ. ಮರದ ತರಹ ಮುರಿಬೇಡಿ, ಹುಲ್ಲಿನ ತರಹ ಬಾಗಿಗೆಲ್ಲಿ. ಬಿ ಫ್ಲೆಕ್ಸಿಬಲ್ ಟು ಸರ್ವೈವ್. ಚಾಣಕ್ಯರು ಹೇಳ್ತಾರೆ, ಶ್ವಃ ಕಾರ್ಯಂ ಅದ್ಯ ಕುರ್ವೀತ. ಅಂದರೆ ನಾಳೆ ಮಾಡೋದನ್ನ ಇಂದೇ ಮಾಡು. ಸೈಕಾಲಜಿಯಲ್ಲಿ ಝೈಗರ್ನಿಕ್ ಎಫೆಕ್ಟ್ ಅಂತ ಇದೆ. ನೀವು ಜಸ್ಟ್ ಒಂದು ಹೆಜ್ಜೆ ಇಟ್ಟರೆ ಸಾಕು, ನಿಮ್ಮ ಬ್ರೈನ್ ನಿಮಗೆ ಆ ಕೆಲಸ ಮುಗಿಸೋವರೆಗೂ ರೆಸ್ಟ್ ತೆಗೊಳ್ಳೋಕೆ ಬಿಡಲ್ಲ. ನಿಮ್ಮ ಹತ್ರ 70% ಐಡಿಯಾ ಇದೆಯಾ? ಸಾಕು, ಫೀಲ್ಡ್ಗೆ ಇಳಿಯಿರಿ. ಯುದ್ಧ ಮಾಡ್ತಾ ಮಾಡ್ತಾ ಕಲಿಬಹುದು. ಚಾಣಕ್ಯರು ಚಂದ್ರಗುಪ್ತನನ್ನ ಮೊದಲೇ ಎಲ್ಲ ಕಲಿಸಿ ಯುದ್ಧಕ್ಕೆ ಕಳಿಸಲಿಲ್ಲ. ಯುದ್ಧ ಭೂಮಿಯಲ್ಲಿ ನಿಲ್ಲಿಸಿ ಯುದ್ಧ ಮಾಡುತ್ತಾ ಕಲಿಯಲು ಹೇಳಿದರು. ಆಕ್ಷನ್ ಕ್ರಿಯೇಟ್ಸ್ ಕ್ಲಾರಿಟಿ. ಕೂತು ಯೋಚನೆ ಮಾಡಿದ್ರೆ ಭಯ ಬರುತ್ತೆ, ಎದ್ದು ಕೆಲಸ ಮಾಡಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ. ಈಗ ಚೆಂಡು ನಿಮ್ಮ ಅಂಗಳದಲ್ಲಿದೆ. ನೀವು ಬರೀ ಇತಿಹಾಸ ಓದೋರಾಗಬೇಕಾ ಅಥವಾ ಇತಿಹಾಸ ಸೃಷ್ಟಿಸೋರಾಗಬೇಕಾ? ಚಾಣಕ್ಯರು ಚಂದ್ರಗುಪ್ತನನ್ನ ರಸ್ತೆಯಿಂದ ಎತ್ತಿ ಸಾಮ್ರಾಟನನ್ನಾಗಿ ಮಾಡಿದ್ರು. ಈ 6 ಟೆಕ್ನಿಕ್ಗಳನ್ನು ನಿಮ್ಮ ತಲೆಗೆ ಇಳಿಸ್ಕೊಂಡ್ರೆ ನೀವು ನಿಮ್ಮ ಫೀಲ್ಡ್ನಲ್ಲಿ ಸಾಮ್ರಾಟರಾಗೋದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಐ ಆಮ್ ಅನ್ಸ್ಟಾಪಬಲ್ ಅಂತ ಟೈಪ್ ಮಾಡಿ. ಇದೇ ತರಹದ ಡೀಪ್ ಸೈಕಾಲಜಿ ಮತ್ತು ಮೈಂಡ್ ಸೆಟ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.